ಈಗ ರಾಜ್ಯ ಸರ್ಕಾರ ರೈತರಿಗೆ ಒಂದು ಹೊಸ ಆದೇಶ ಮಾಡಿದೆ. ಅದು ಏನಪ್ಪ ಅಂದರೆ ಎಫ್ ಐ ಡಿ ಎಲ್ಲ ರೈತರಿಗೆ FID ಮಾಡಿಸ್ಬೇಕು ಅಂತ ಹೇಳಿದರು. ಇಲ್ಲಿ ತನಕ ಎಲ್ಲರೂ FID ಮಾಡಿಸಿದ್ವಿ. ಈಗ FID ಮಾಡಿಸಿದರಿಗೆ 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ ಅಂತ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡೈತಿ. ಈ ಆದೇಶ ನಮ್ಗೆ ರೈತರಿಗೆ ಬಹಳ ತೊಂದರೆ ಐತಿ. ರಾಜ್ಯ ಸರ್ಕಾರ ಈ ಆದೇಶವನ್ನು ಹಿಂಪಡಿಬೇಕು. ಯಾಕಂದ್ರೆ ನಾವು 1 ಎಕರೆಗೆ 3 ಚೀಲದಿಂದ 5 ಚೀಲ ಯೂರಿಯಾ ಗೊಬ್ಬರ ನಾವು ಬಳಕೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹಾವೇರಿ ಜಿಲ್ಲೆ ಹೆಚ್ಚು ಮಳೆ ಆಗೋದ್ರಿಂದ ಈ ಜವಳ ಹೆಚ್ಚಿಗೆ ಆಗ್ತೈತಿ. ಜವಳ ಹೆಚ್ಚಿಗೆ ಆದಾಗ ನಮ್ಮ ಭೂಮಿ ಜವಳ ಆದಾಗ ಬೆಳೆ ಎಲ್ಲ ಹಳದಿ ಆಗ್ತೈತಿ. ಹಳದಿ ಆದಾಗ ಹೋಗಿ ನಾವು ಯೂರಿಯಾ ಗೊಬ್ಬರ ಹಾಕಿದ್ರೆ ನಮ್ಗೆ ಇಳುವರಿ ಬರ್ತೈತಿ. ಇಲ್ಲಾಂದ್ರೆ ಇಳುವರಿಯಲ್ಲಿ ಕುಂಠಿತ ಆಕತಿ. ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆದ್ರೆ ನಾವು ರೈತ ಸಾಲದ ಸುಳಿಯಲ್ಲಿ ಸಿಕ್ಕಂತೀವಿ. ರೈತರು ಸಾಲದಾಗ ಸಿಕ್ಕದ್ರಿಂದ ರೈತ ಏನು ಮಾಡ್ತಾನೆ ಅಂದ್ರೆ ಆತ್ಮಹತ್ಯೆ ಯತ್ನ ಮಾಡ್ತಾನೆ. ಯಾಕಂದರೆ ಸಾಲ ಹೆಚ್ಚಾಗಿ. ಆ ಉದ್ದೇಶದಿಂದ ಈ ರಾಜ್ಯ ಸರ್ಕಾರ ಇಂಥವೆಲ್ಲ ಹುಚ್ಚುಚ್ಚರಂಗ ಆದೇಶ ಮಾಡಬಾರ್ದು. ಈಗ ಅವ್ರಿಗೇನು ಗೊತ್ತಿರಲ್ಲ, ಸರ್ಕಾರದ ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಯಾವ ಬೆಳೆ ಬೆಳಿಬೇಕು, ಹೆಂಗೆ ಬೆಳಿಬೇಕು, ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮ್ನಾಗ ಹಾಕಬೇಕು, ಹದ ಹೆಂಗೆ ಹಿಡಿಬೇಕು ಅನ್ನೋದು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಿಳಿದಿರಲ್ಲ. ಯಾಕಂದ್ರೆ ಅವ್ರು ಹೊಲದಾಗ ದುಡಿದಿರಲ್ಲ. ಆ ಉದ್ದೇಶದಿಂದ ನಾವು ಏನು ಬೆಳಿಬೇಕು, ಯಾವ ಟೈಮಿಗೆ ಬಿತ್ತನೆ ಮಾಡಬೇಕು, ಯಾವ ಟೈಮಿಗೆ ಯಾವ ಗೊಬ್ಬರ ಹಾಕಬೇಕು ಅನ್ನೋದು ರೈತರಿಗೆ ಮಾತ್ರ ಗೊತ್ತಿರ್ತೈತಿ. ಈ ರೈತನ ಬಗ್ಗೆ ಸರ್ಕಾರ ಏನೇನಾರು ಹೊಸ ಆದೇಶ ಮಾಡಬಾರ್ದು. ಏನೋ ಮಾಡ್ಬೇಕಂದ್ರೂ ಸರ್ಕಾರ ರೈತನ ಬಗ್ಗೆ ಗಮನ ಇಟ್ಟು ರೈತನ ಕೂಡ ಚರ್ಚೆ ಮಾಡಿ ಆದೇಶ ಮಾಡಬೇಕು. ಈಗ ಈ ಮಾಡಿರೋ ಆದೇಶ ಪೂರ್ತಿ ತಪ್ಪಿದು. ಈಗ ರೈತರಿಗೆ ಎಷ್ಟು ಬೇಕಷ್ಟು ಗೊಬ್ಬರ ಕೊಡೋದಾಗಲಿಲ್ಲ ಅಂದ್ರೆ ಮತ್ತು ನೀವು ಯಾಕೆ ಸರ್ಕಾರ ನಡೆಸ್ತೀರಿ? ನಿಮ್ಮ ಕಡೆಯಿಂದ ಸರ್ಕಾರ ನಡೆಸೋಕ್ಕಾಗಲಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ, ಮತ್ತು ಇದ್ದರು ಕೊಡ್ತಾರೆ. ಆ ಉದ್ದೇಶದಿಂದ ನಮ್ಗೆ ರಾಜ್ಯ ಸರ್ಕಾರ ಇತ್ತು, ಯಾವುದೇ ಸರ್ಕಾರ ಇದೆ, ಈಗ ನಮ್ಗೆ ರೈತರಿಗೆ ಯೂರಿಯಾ ಗೊಬ್ಬರ ಆಯ್ತು, ಬೇರೆ ಗೊಬ್ಬರ ಸಿಗ್ತಾ ಇಲ್ಲ. ಎಲ್ಲ ಅಂಗಡಿಯಾಗ ಹೋಗಿ ಕೇಳಿದ್ರೆ ಗೊಬ್ಬರನೇ ಇಲ್ಲ. ಈಗ ಯೂರಿಯಾ ಗೊಬ್ಬರ ಹಾಕ್ಬೇಕು ನಾವು ಕಬ್ಬಿಗೆ ಬೇಸಿಗೆಯಲ್ಲಿ ನೀರು ಹಾಕಿ ಕಷ್ಟಪಟ್ಟು ನೀರು ಹಾಯಿಸಿರ್ತೀವಿ. ಗೊಬ್ಬರ ಹಾಕ್ಬೇಕಂದ್ರೆ ಗೊಬ್ಬರ ಸಿಗ್ತಾ ಇಲ್ಲ. ಈಗ ನೀವು ಹಿಂಗೆಲ್ಲ ಆದೇಶ ಮಾಡಿದ್ದು ತಪ್ಪು. ಇದನ್ನು ಇನ್ನೊಮ್ಮೆ ಪರಾಮರ್ಶೆ ಮಾಡಿ ಇದನ್ನು ಈ ಆದೇಶ ವಾಪಸ್ ತಗೋಬೇಕು. ನಮ್ಗೆ ರೈತರಿಗೆ ಏನು ಬೇಕು ಅದನ್ನು ತಾವು ಗೊಬ್ಬರ ಕೊಡ್ಬೇಕಂತ ಹೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನು ಭುವನೇಶ್ವರ್ ಶಿಡ್ಲಾಪುರ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಹಾವೇರಿ ಜಿಲ್ಲಾಧ್ಯಕ್ಷ. ಧನ್ಯವಾದಗಳು.